ಕನ್ನಡ ಕಾಲ್ಪನಿಕ ಕಥೆಗಳು. ಒಂದಾನೊಂದು ಕಾಲದಲ್ಲಿ ಚಿಕ್ಕದೊಂದು ಇಲಿ ನಗರದಲ್ಲಿ ವಾಸವಾಗಿತ್ತು. ಹಳ್ಳಿಯಲ್ಲಿದ್ದ ತನ್ನ ಸ್ನೇಹಿತನ ಭಾವಚಿತ್ರ ಸಿಕ್ಕಿತು. ಅಲ್ಲಿಗೆ ಹೋಗಿ ತನ್ನ ಸ್ನೇಹಿತನಿಗೆ ಅಚ್ಚರಿ ಕೊಡಬೇಕೆಂದು ಯೋಚನೆ ಮಾಡಿತು. ಈ ಜಾಗದಿಂದ ಎಷ್ಟು ದುರ್ನಾತ ಬರ್ತಾ ಇದೆ. ಕೊಳಕು ಪ್ರಾಣಿಗಳ ವಾಸನೆ ಬರ್ತಾ ಇದೆ. ಆದಷ್ಟು ಬೇಗ ನನ್ನ ಸ್ನೇಹಿತನ ಮನೆಯನ್ನು ಹುಡುಕ್ಬೇಕು. ಹಾಯ್, ನನ್ನ ಪ್ರೀತಿಯ ಸ್ನೇಹಿತ. ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನಿನಗ್ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ. ಒಳ್ಳೆ ಸರ್ಪ್ರೈಸ್. ನಮ್ಮ ಹಳ್ಳಿಗೆ ನಿನಗೆ ಸುಸ್ವಾಗತ ಗೆಳೆಯ. ಅಷ್ಟು ದೂರದಲ್ಲಿರೋ ನಿಮ್ಮೂರಿಂದ ನನ್ನನ್ನ ನೋಡಕ್ಕೆ ನೀನ್ ಬಂದಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು. ಸ್ನೇಹಿತರು ಸ್ವಲ್ಪ ಹೊತ್ತು ಮಾತನಾಡಿದರು. ಎಷ್ಟೊಂದು ಪ್ರಯಾಣ ಮಾಡಿದ್ಯಾ ನೀನು? ನಿನಗೆ ತುಂಬಾನೇ ಸುಸ್ತಾಗಿರ್ಬೇಕು. ನೀನ್ ಹೋಗಿ ಮುಖ ತೊಳೆದುಕೊಂಡು ಬಾ. ಅಷ್ಟ್ರಲ್ಲಿ ನಾನು ನಿನಗೆ ತಿನ್ನೋದಕ್ಕೆ ಏನನ್ನಾದ್ರೂ ತಯಾರು ಮಾಡ್ಕೊಡ್ತೀನಿ. ಹಳ್ಳಿಯ ಸ್ನೇಹಿತ ತನ್ನ ಹೊಲದ ಕಡೆ ನಡೆದ. ನಗರದ ಇಲಿ ಕೈಕಾಲು ಮುಖ ತೊಳೆಯಿತು. ಸರಿ, ಹಾಗಾದ್ರೆ ನಾನು ಹೋಗಿ ಒಂದಷ್ಟು ತರಕಾರಿಗಳನ್ನ ಕಿತ್ತು ತರ್ತೀನಿ. ನಗರದ ಇಲಿಯು ಕೈಕಾಲು ಮುಖ ತೊಳೆಯುವ ಸಂದರ್ಭದಲ್ಲಿ ಎಲ್ಲ ನೀರನ್ನು ಖಾಲಿ ಮಾಡಿತು. ಓಹ್, ನೀರ್ ಎಷ್ಟು ಕಮ್ಮಿ ಇದೆ. ನಮ್ಮೂರು ಎಷ್ಟೋ ವಾಸಿ. ಕಿರಿಕಿರಿಯಲ್ಲಿ ನಗರದ ಇಲಿ ಅಲ್ಲಿಂದ ಹೊರಬಂತು. ಬಾ, ನಾವಿಲ್ಲೇ ಕೂತು ತಿನ್ನೋಣ. ನಿನಗೇನೇನ್ ಬೇಕೋ ಎಲ್ಲಾನೂ ತಯಾರಿದೆ. ಹಳ್ಳಿಯ ಇಲಿ ಆಲೂಗಡ್ಡೆ, ಬೀಟ್ರೂಟ್ ಮತ್ತು ಜೋಳವನ್ನ ಅದಕ್ಕೆ ನೀಡಿತು ಮತ್ತು ಹಾಲನ್ನೂ ಕೂಡ. ದಯವಿಟ್ಟು ಕೂತ್ಕೋ ನೀನು. ಹಳ್ಳಿ ಇಲಿ ನಗರದ ಇಲಿಗೆ ಬಡಿಸಿತು. ನೀವ್ಗಳು ಇಲ್ಲಿ ತಿನ್ನೋದು ಇದನ್ನೇನಾ? ಸಪ್ಪೆ ಊಟ, ಸ್ವಲ್ಪನೂ ರುಚಿನೇ ಇಲ್ಲ. ಹಳ್ಳಿ ಇಲಿ ಅದನ್ನು ಮೆಚ್ಚಿಸಲು ತುಂಬಾ ಕಸರತ್ತು ಮಾಡುತ್ತಿತ್ತು, ಆದರೆ ಯಶಸ್ವಿಯಾಗಲಿಲ್ಲ. ಊಟದ ನಂತರ ಹಳ್ಳಿ ಇಲಿ ನಗರದ ಇಲಿಗೆ ತನ್ನ ಹೊಲವನ್ನು ತೋರಿಸಲು ನಿರ್ಧರಿಸಿತು. ಗಾಳಿ ಎಷ್ಟು ತಾಜಾ ಇದೆ. ಈ ಹೂಗಳ ಪರಿಮಳ ತುಂಬಾ ಚೆನ್ನಾಗಿದೆ. ಇಲ್ಲಿ ಹಸಿರಾಗಿರೋದೇನು? ಅವುಗಳು ಹಚ್ಚ ಹಸಿರಾದ ಬಟಾಣಿಗಳು. ಮುಂದೆ ಅದು ನಡೆಯುತ್ತಾ ಗೊಬ್ಬರದ ಬಳಿ ಬಂದವು. ಓಹ್, ಇದಂತೂ ದುರ್ನಾತ ಬರ್ತಾ ಇದೆ. ನಮ್ಮೂರು ಎಷ್ಟು ಸ್ವಚ್ಛವಾಗಿದೆ. ನಿಜವಾಗ್ಲೂ ನನ್ನ ಸ್ನೇಹಿತ, ನೀನಿಲ್ಲಿ ಬಾಳ್ತಾ ಇರೋ ರೀತಿ ಅಂತೂ ನನಗ್ ಹಿಡಿಸ್ತಾ ಇಲ್ಲ ಸ್ನೇಹಿತ. ನಿನ್ ಸುತ್ತಮುತ್ತ ನೋಡು, ಬರೀ ಕ್ರಿಮಿಕೀಟಗಳೇ ಇವೆ. ನಮ್ಮೂರಿಗೆ ಬಂದ್ಬಿಡು. ಇದನ್ನೆಲ್ಲ ಮರ್ತ್ ಹೋಗ್ತೀಯಾ? ನಾನ್ ಹೇಳ್ದೆ ಅಂತ ಬೇಜಾರಾಗ್ಬೇಡ, ಆದ್ರೆ ನನ್ನ ಊಟದಲ್ಲಿ ಏನೂ ತೊಂದರೆ ಇಲ್ಲ. ಈ ಊಟ ತಾಜಾತನದಿಂದ ತುಂಬಿದೆ. ನೀನು ಸ್ವಲ್ಪ ದಿನ ನನ್ ಜೊತೆ ನಮ್ಮೂರಿಗೆ ಬಂದ್ರೆ ನನಗಿಷ್ಟ ಆಗುತ್ತೆ. ನಾನ್ ಬಾಳೋ ರೀತಿನ ತೋರಿಸ್ತೀನಿ. ನಾನ್ ನಿನಗೆ ಚೀಸ್, ಪಾಸ್ತಾ, ನಟ್ಸ್ ಎಲ್ಲ ತಿನ್ನಿಸ್ತೀನಿ. ಕೇಳೋಕ್ ಚೆನ್ನಾಗಿದೆ. ಖಂಡಿತ ನೀನ್ ಎಲ್ಲವನ್ನೂ ಇಷ್ಟಪಡ್ತೀಯಾ. ನಗರದ ಇಲಿ ಎಲ್ಲವನ್ನೂ ಸಿದ್ಧ ಮಾಡಿಕೊಂಡು ಅಲ್ಲಿಂದ ಹೊರಡಲು ನಿರ್ಧರಿಸಿತು. ನಾನಿನ್ ಹೊರಡೋ ಸಮಯ ಆಯ್ತು. ಧನ್ಯವಾದಗಳು. ಕಾಲ ಕಳ್ದಿದ್ದೇ ಗೊತ್ತಾಗ್ಲಿಲ್ಲ. ಆದಷ್ಟು ಬೇಗ ಪಟ್ಟಣಕ್ಕೆ ಬಂದ್ಬಿಡು. ಇಲಿ ಒಂದನ್ನೊಂದು ತಬ್ಬಿಕೊಂಡು ವಿದಾಯ ಹೇಳಿತು. ಕೆಲವು ದಿನಗಳ ನಂತರ ಹಳ್ಳಿ ಇಲಿ ಬಟ್ಟೆಗಳನ್ನೆಲ್ಲ ಜೋಡಿಸಿಕೊಂಡು ನಗರಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಂಡಿತು. ಎಷ್ಟು ದೊಡ್ಡ ಕಟ್ಟಡಗಳು, ಹೊಳೆಯುವ ವಾಹನಗಳು ಮತ್ತು ಎಂಥ ರುಚಿಕರ ಆಹಾರನ ತಿನ್ಬೇಕು. ನನಗಂತೂ ಪಟ್ಟಣದ ಮೇಲೆ ಪ್ರೀತಿ ಬಂದ್ಬಿಡ್ತು. ಅಯ್ಯೋ, ಎಷ್ಟು ಜೋರಾದ ಕೊನೆಗೂ ನಗರದ ಇಲಿ ಮನೆಗೆ ತಲುಪಿತು. ಸ್ವಾಗತ, ಸ್ವಾಗತ ನನ್ನ ಪ್ರೀತಿಯ ಗೆಳೆಯ. ನಮ್ಮ ಮನೆಗೆ ಸುಸ್ವಾಗತ. ನಗರದ ಇಲಿ ಹಳ್ಳಿ ಇಲಿಯನ್ನ ಒಳಗಡೆ ಕರೆದುಕೊಂಡು ಹೋಯಿತು. ಸ್ವಲ್ಪ ಹೊತ್ತು ಮಾತನಾಡಿದವು. ನಂತರ ಮೇಜಿನ ಮೇಲೆ ಸೇವಕರು ತಿಂಡಿಯನ್ನು ತಂದಿಟ್ಟರು. ನಗರದ ಇಲಿ ಅದರ ವಾಸನೆಯನ್ನು ಸೇವಿಸಿ ಹೇಳಿತು,
ಬಾ ನನ್ನ ಗೆಳೆಯ, ಊಟ ಸಿದ್ಧವಾಗಿದೆ, ನಾವು ಹೋಗೋಣ. ಹಳ್ಳಿಯ ಇಲಿ ಆ ತಿಂಡಿಯನ್ನು ತಿನ್ನಲು ಉತ್ಸುಕತೆಯಿಂದ ಕಾದಿತ್ತು. ನಿನಗೇನ್ ಬೇಕೋ ತಗೋ ಸ್ನೇಹಿತ. ಇಲ್ಲಿ ಚೀಸ್ ಇದೆ, ಹಾಲಿದೆ, ಪಾಸ್ತಾ ಇದೆ, ಬ್ರೆಡ್ ಇದೆ, ಪೀನಟ್ ಬಟರ್ ಇದೆ, ಕೇಕ್ ಇದೆ, ಹಣ್ಣುಗಳು ಇವೆ. ಧನ್ಯವಾದ. ನಿನ್ನ ಜೀವನ ಶೈಲಿಯನ್ನ ನೋಡಿ ನಂಗೆ ಖುಷಿ ಆಯ್ತು. ನಾನ್ ನಿನ್ ಜೊತೆನೆ ಇಲ್ಲೇ ಇದ್ಬಿಡೋಣ ಅನ್ಕೋತಾ ಇದ್ದೀನಿ. ಅವರು ತಿನ್ನುತ್ತಿದ್ದಂತೆ ಕೆಲಸದವರು ವಾಪಸ್ ಬಂದರು. ಜೊತೆಯಲ್ಲಿ ಒಂದು ದೊಣ್ಣೆಯನ್ನು ತಂದು ಓಡಿಸಿದಳು. ಅಸಹ್ಯವಾದ ಕೆಟ್ಟ ಇಲಿಗಳೇ, ಹೋಗಿ 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 ಇಲ್ಲಿಂದ. ಬಾ, ಓಡು, ಬೇಗ ಬಚ್ಚಿಟ್ಕೊಳ್ಳೋಣ. ನಗರದ ಇಲಿಗೆ ಬಹಳ ಮುಖಭಂಗವಾಯಿತು. ಚಿಂತಿಸ್ಬೇಡ ಗೆಳೆಯ, ಅವಳು ಹೋಗಿದ್ ಕೂಡ್ಲೆ ನಾವು ತಿಂದು ಬಿಡೋಣ. ಮೇಜು ಶುದ್ಧವಾಗುವವರೆಗೂ ಹೊರಗಡೆ ನಡೆದಾಡಿ ಬರೋಣವೆಂದು ಹೊರಟವು. ಬಾ, ನಾನು ನಿಂಗೊಂದ್ ಜಾಗ ತೋರಿಸ್ತೀನಿ. ಅಲ್ಲಿ ಎಲ್ಲಾ ರೀತಿ ಊಟಗಳು ಸಿಗುತ್ತೆ. ಅರೇ, ಅದೇನದು? ಒಂದು ದೊಡ್ಡ ಕಿರಾಣಿ ಅಂಗಡಿ. ಅಲ್ಲಿ ಬೆಕ್ಕನ್ನ ನೋಡಿದರು. ಅದು ಅವರ ಕಡೆಗೆ ಜೋರಾಗಿ ಓಡು. ಓಡಿ ಬರುತ್ತಿತ್ತು. ಓಡು, ಬಚ್ಚಿಟ್ಕೋ. ಅಯ್ಯೋ ಅಯ್ಯೋ ಅಯ್ಯೋ, ಏನದು? ನನ್ನ ಎದೆ ಎಷ್ಟು ಜೋರಾಗಿ ಹೊಡ್ಕೋತಾ ಇದೆ. ಒಂದು ದೊಡ್ಡ ದಪ್ಪದಾದ ಬೆಕ್ಕು ಇದೆ. ಹೋಗಿದ ತಕ್ಷಣ ಹೊಟ್ಟೋಗೋಣ. ಅಲ್ಲಿವರೆಗೂ ಸುಮ್ನೆ ಇರು. ಬೆಕ್ಕು ಹೋದ ನಂತರ ಆ ಅಂಗಡಿಯ ಒಳಗೆ ಹೋದವು. ಹಳ್ಳಿಯ ಇಲಿ ವಿಚಿತ್ರವಾದದ್ದನ್ನು ನೋಡಿತು. ಅದೇನದು? ಹುಷಾರಾಗಿರು, ಅದೊಂದು ಇಲಿ ಬೋನು. ಇಲಿ ಬೋನು ಅಂತಂದ್ರೆ ಏನು? ಅದು ನಿನಗ್ ಹೇಗ್ ಅರ್ಥ ಮಾಡ್ಸೋದು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಒಳಗಿರೋ ಚೀಸನ್ನ ನೀನು ತಗೊಳಕ್ ಹೋಗಿದ ತಕ್ಷಣ ಅದು ನಿನ್ನ ಒಳಗೆಳ್ದು ಹಿಡ್ಕೊಂಡ್ಬಿಡತ್ತೆ. ತಪ್ಸ್ಕೊಳಕ್ಕಾಗಲ್ಲ. ನನಗೆ ಹೃದಯಾಘಾತ ಆಗ್ತಾ ಇರೋ ಹಾಗಿದೆ. ನನ್ ಕೈಲಿ ಇದನ್ನ ತಡ್ಕೊಳಕ್ಕಾಗಲ್ಲ. ಸರಿ, ಇದನ್ನೇ ದೊಡ್ಡದ್ ಮಾಡ್ಬೇಡ, ಸ್ವಲ್ಪ ಹುಷಾರಾಗಿರೋದ್ ಕಲಿ. ಸಾಕಪ್ಪ, ನನಗಂತೂ ಈ ಓಡೋದು, ಎಗರೋದು, ಹೆದರ್ಕೊಳ್ಳೋದು, ಭಯ ಪಡೋದು ಇದನ್ನೆಲ್ಲ ಮಾಡಿ ಸಾಕಾಗೋಯ್ತು. ಇಷ್ಟು ದೂರ ನಾನು ಬಂದಿದ್ದು ಇದನ್ನೆಲ್ಲ ನೋಡಕ್ಕಲ್ಲ. ನಾನು ನನ್ನ ಮನೆಗೆ ವಾಪಸ್ ಹೋಗ್ಬೇಕು ಅಂತ. ನನ್ನ ಮನೆ ಎಷ್ಟು ಶಾಂತವಾಗಿದೆ. ಈ ರೀತಿ ಎಲ್ಲ ಆಗಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು. ನಾನು ವಾಪಸ್ ಹೋಗ್ಬೇಕು, ಮತ್ತೆ ನನ್ನ ತೋಟದಲ್ಲಿ ಬೆಳೆದಿರೋ ತಾಜಾ ಊಟ ಮಾಡ್ಬೇಕು. ಭರ್ಜರಿ ಊಟನ ಭಯದಲ್ಲಿ ತಿಂದ್ರೆ ಏನ್ ಪ್ರಯೋಜನ? ಜೀವನದ ಸೌಲಭ್ಯಗಳ ಹಿಂದೆ ಓಡ್ ಹೋಗೋದ್ ಬದಲು ಸರಳವಾಗಿ ಶಾಂತವಾಗಿ ಜೀವಿಸೋದು ಎಷ್ಟೋ ಉತ್ತಮ. ಹಾಗಾಗಿ ಹಳ್ಳಿ ಇಲಿ ಮತ್ತೆ ವಾಪಸ್ ತನ್ನ ಮನೆಗೆ ಮರಳಿತು. ಜೀವನ ಪೂರ್ತಿ ಅಲ್ಲೇ ಆರಾಮಾಗಿತ್ತು.